ಸುಮಾರು 20 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹಿಟ್ ಚಿತ್ರಗಳನ್ನ ಕೊಟ್ಟಿಲ್ಲ. ನಿಮ್ಮ ಚಿತ್ರಕ್ಕೇನೆ ಈ ತರ ಥಿಯೇಟರ್ ಸಮಸ್ಯೆ ಬರ್ತಿದೆ ಅಂದ್ರೆ ಹೊಸಬರ ನನಗೆ ಯಾಕೆ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಿಗೆ ಅಥವಾ ಒಂದು ಚಿತ್ರಕ್ಕೆ ಸಮಸ್ಯೆ ಆಗ್ತಿದೆ ಅಂದಾಗ ಇಡೀ ಚಿತ್ರರಂಗ ಯಾಕೆ ಇಲ್ಲ? ಇದೇ ಸಾಮಾನ್ಯ ಜನ ಯಾವ್ದೊಂದು ಹೋರಾಟ ಆಗಬೇಕು ಅಂದ್ರೆ ಚಿತ್ರರಂಗದವ್ರು ಯಾಕಿಲ್ಲ ಅಂತ ಕೇಳ್ತಾರೆ. ಆದ್ರೆ ಚಿತ್ರರಂಗಕ್ಕೆ ಸಮಸ್ಯೆ ಆಗಿದೆ ಅಂತ ಅವ್ರು ಯಾರು ಯಾಕೆ ಪ್ರಶ್ನೆ ಮಾಡ್ತಾರೆ? ಇಲ್ಲ, ಅದರ ಬಗ್ಗೆ ಉಲ್ಲೇಖ ಮಾಡೋಕ್ಕಾಗಲ್ಲ. ನಮ್ಗಿನ್ನೂ ಯಾರು ಹೋರಾಟ ಮಾಡ್ತಾ ಇದಾರೋ, ಯಾರು ಹೋರಾಟ ಮಾಡ್ತಿಲ್ವೋ, ಸಹಾಯ ಮಾಡ್ತಿಲ್ವೋ ಗೊತ್ತಿಲ್ಲ. ನಾವು ಇವತ್ತೇ ಈ ವಿಷಯ ಹೇಳ್ತಾ ಇರೋದು. ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀರಿ ಹೋರಾಟನ, ಆನಂತರ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ತೀವಿ. ನಾಳೆಯಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿರೋದು ನಮಗೆ ಇದ್ರ ಬಿಸಿ ಕಟ್ಟಿದ್ದು ಇವತ್ತು ಬೆಳಿಗ್ಗೆ. ನೀವೆಲ್ಲ ಬರ್ತೀರಾ, ನಿಮ್ಮ ಮುಂದೆ ಹೇಳ್ಕೋಬಹುದು. ನಿಮ್ಗಳಿಗೆ ಸೆನ್ಸರ್ ಇಲ್ಲ, ಸಿನಿಮಾಗೆ ಸೆನ್ಸರ್ ಇದೆ, ಟೆಲಿವಿಷನ್ ಸೆನ್ಸರ್ ಇದೆ, ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ. ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನ ಬಿಚ್ಚಿ ಮಾತಾಡ್ಬೋದು. ನೀವು ಅದನ್ನ ನೇರವಾಗಿ ಆಡಿಯನ್ಸ್ಗೆ ತೋರಿಸ್ತೀರ. ಅದನ್ನ ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ. ಚಲವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು. ಕರ್ನಾಟಕದ ಹೆಚ್ಚು ಕಡಿಮೆ ಒಂದು 55 ಲಕ್ಷ ಜನರಿಗೆ ಅವರು ಸತತವಾಗಿ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು, ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು ಅವ್ರಿಗೇನು ಹೋರಾಟ ಹೊಸದಲ್ಲ. ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರನ್ನು ನುಗ್ಗಿಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡ್ಸಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ. ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ. ಸಿನಿಮಾ ನಾವು ಒಂದು 72 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು 14-15 ದಿನ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಕುಣಿಗಲ್ ಸ್ಟಡ್ ಫಾರ್ಮ್, ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ. ಜನವರಿ 10 ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಾ ಇದೆ. ಗೆಳೆಯ ಹೇಳಿದಾಗೆ ಅಮೆರಿಕಾದಲ್ಲೇ ನಮಗೆ 31 ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದಿನ್ನೂ ಹೆಚ್ಚು ಕಡಿಮೆ 50 ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಆಸ್ಟ್ರೇಲಿಯಲ್ಲಿ ಒಂದು 2-3 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. UK ಒಂದು 4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಗಲ್ಫಲ್ಲಿ ಒಂದು 3-4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು 170 ತನಕ ಆಗಿದೆ ಅನ್ಸುತ್ತೆ, 200 ಆಗಿದೆ. ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸ್ ಅದು ಇನ್ನು ಎಷ್ಟು ಶೋ ಅಂತ ಗೊತ್ತಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಇರ್ತೀವಿ ನಾವು, ನಂಬರ್ ಆಫ್ ಶೋಸ್ ಗೊತ್ತಿಲ್ಲ. ಹೀಗಾಗಿ ಜನವರಿ 10ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು, ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು, ಛಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳಿದ್ರೆ ಬೇರೆ ಥರ ಆಗುತ್ತೆ. ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ. ಅದೇನಾಗಬೇಕು, ಯಾವ್ಯಾವ ಸಿನಿಮಾ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ. ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ. ನನ್ನ ಮನೆಯ ಮಕ್ಕಳಿಗೆ ಟೊಮೆಟೊಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾಟ್ರೈಸ್ ಕೊಡಿಸ್ತೀರ, ನೀವು ತಪ್ಪಾಗತ್ತಿದ್ದು. ಇದು ಚೆನ್ನಾಗಿಲ್ಲ, ಅದನ್ನ ಮಾಡಬೇಡಿ. ಅದಕ್ಕಿಂತ ಉತ್ಕಟವಾದ ಪ್ರೇಮ. ಅಲ್ಲಿ ಅವರಿಬ್ಬರಿಗೂ ಮದುವೆ ಆಗಲ್ಲ. ಇಲ್ಲಿ ಇವ್ರು ಮದುವೆ ಮಾಡ್ಕೊಂಡೇ ಜೀವನ ಶುರು ಮಾಡ್ತಾರೆ. ಸಿನಿಮಾ ಬಿಗಿನಿಂಗ್ ಅಲ್ಲೇ ಆಲ್ರೆಡಿ ಇವರಿಬ್ಬರಿಗೆ ಮದುವೆ ಆಗಿರುತ್ತೆ. ಅವರ 10 ವರ್ಷಗಳ ದಾಂಪತ್ಯದ ಕಥೆ ಹೇಳಕೊಟ್ರಿ. ಒಬ್ಬ ತೀರಾ ಮಾನವೀಯತೆ ಒಂದಿಟ್ಕೊಂಡು ತುಂಬಾ ಕಷ್ಟಪಡ್ತಾರೋ ಒಬ್ಬ ಬಡ ಹುಡುಗ, ಆ ಹುಡುಗನ ಕೆಲವು ಒಳ್ಳೆತನಗಳು ಇಷ್ಟಪಡೋ ಒಂದು ಹುಡುಗಿ, ಅವರಿಬ್ರು ಹೋರಾಟ ಹೇಗೆ ಮಾಡ್ಕೊಂಡ್ಬರ್ತಾರೆ, ಅವರ ಮಧ್ಯೆ ಇರೋ ಪ್ರೀತಿ. ಆ 10 ವರ್ಷ ಟ್ರಾವೆಲ್ ಅಲ್ಲಿ ಈ ಹುಡುಗನ ಆ ಹುಡುಗಿ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾಳೆ ಇರೋದು ಒಂದು ವಿಷಯ. ಸಾರಿ ಅಣ್ಣ, ನಿನಗೆ ವೆಡ್ಡಿಂಗ್ ಕಾರ್ಡ್ ತುಂಬಾ ಇಷ್ಟ ಆಗುತ್ತಾ, ವ್ಯಾಲೆಂಟೈನ್ ಕಾರ್ಡ್ ತುಂಬಾ ಇಷ್ಟ ಆಗುತ್ತಾ? ಯಾವ್ದು ಇಷ್ಟ? ಅದೇ ಇದು ವೆಡ್ಡಿಂಗ್ ಕಾರ್ಡ್. ಮರ್ತು ಬಿಡ್ತೀನಿ.